ನಮಸ್ಕಾರ. ಕರ್ನಾಟಕ ವಿನಯ್ ಗೌಡನ ಅಥವಾ ನೀನು ವಿನಯ್ ಲೌಡಾನ? ವಿನಯ್ ಗೌಡ ನಿನ್ನ ತಲೆಯಲ್ಲಿ ಚೂರು ಬುದ್ಧಿ ಇದೆಯಾ ಅಥವಾ ಏನಾದರೂ ಸಗಣಿ ತುಂಬಿದೆಯಾ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದೀನಿ. ಬಡ ಬರ್ರಿ, ಪಟ್ ತಗೋರಿ. ಈ ಒಂದು ಚಾನಲ್ಗೆ ಹೊಸಬ್ರಾಗಿತ್ತಪ್ಪ ಪಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಒಂದು ಲೈಕ್ ಒತ್ತು ಬಿಡ್ರಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಮಾಡಿರಿ. ಯಾಕಪ್ಪ ಅಂತಂದರೆ ಇಲ್ಲಿ ಟ್ರೆಂಡಿಂಗ್ ವಿಷಯಗಳನ್ನ, ಇನ್ಸ್ಟಾಗ್ರಾಮ್ನಲ್ಲಿ ನಡೀತಿರುವಂಥ ಟ್ರೆಂಡಿಂಗ್ ವಿಷಯಗಳನ್ನ ನನ್ನ ಚಾನಲಲ್ಲಿ ಹೊಸವಾಗಿ ತರ್ತಾ ಇರ್ತೀನಿ. ನನ್ನದೇ ಭಾಷೆಯಲ್ಲಿ, ನನ್ನದೇ ಶೈಲಿಯಲ್ಲಿ, ನನ್ನದೇ ಆಗಿರುವಂಥ ಖಡಕ್ ಭಾಷೆಯಲ್ಲಿ ನಿಮಗೆ ನ್ಯೂಸ್ ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ನನ್ನ ಚಾನಲ್ಗೆ ಹೊಸಬ್ರಾಗಿತ್ತಪ್ಪ ಅಂದ್ರೆ ಪಕ್ಕ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಬಂದ್ಬಿಡೋಣ. ಇವತ್ತು ಕರ್ನಾಟಕದೊಳಗೆ ಬಿಗ್ ಬಾಸ್ ಅಂದರೆ ಕರ್ನಾಟಕದಲ್ಲಿ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗಕತ್ತೈತೆ. 13 ಸ್ಟಾರ್ಟ್ ಆಗುವಂಥ ಸಂದರ್ಭದ ಮುಂಚಿತವಾಗಿ ಒಂದು ಅಗ್ನಿ ಪರೀಕ್ಷೆ ಅಂತೇಳಿ ಮಾಡಾಕತ್ತಾರೆ. ಸೊ ಆ ಅಗ್ನಿ ಪರೀಕ್ಷೆ ಒಳಗೆ ಇವರು ಜಡ್ಜಸ್ಗಳನ್ನ ಇಟ್ಕೊಂಡಾರ. ಆ ಅಗ್ನಿ ಪರೀಕ್ಷೆ ಅನ್ನೋದೇ ರೋಚೆಗೆಬ್ಬಿಸ್ಬಿಟ್ಟೈತಿ ಎಲ್ಲರನ್ನ. ಜನಸಾಮಾನ್ಯರಿಗಾಗಿ ಮಾಡಿದಂಥ ಆ ಒಂದು ಪರೀಕ್ಷೆಯಲ್ಲಿ ಜನಸಾಮಾನ್ಯರಿಗೆ ಪರೀಕ್ಷೆ ಆಗ್ತಾ ಇದ್ದವು ಅಥವಾ ಜಡ್ಜಸ್ಗಳಿಗೆ ಪರೀಕ್ಷೆ ಆಗ್ತಿದ್ದವು ಒಂದು ಅರ್ಥ ಆಗೋಲ್ತವು ನಾವು. ಆದರೂ ಕೂಡ ಒಂದು ವಿಚಾರವನ್ನು ಹೇಳಬಲ್ಲೆ, ಇಲ್ಲಿ ಆ್ಯಟಿಟ್ಯೂಡ್ ತೋರಿಸುವಂತಹ ಈ ಒಂದು ವಿನಯ್ ಗೌಡಾಗ ನಾ ಕೇಳುವಂಥ ಪ್ರಶ್ನೆ ಇಷ್ಟೇ. ನಿನಗೆ ನಾವು ಬೆಳೆಸಿದಂಥ ನಿನಗೆ ಅಷ್ಟು ಅಹಂಕಾರ, ಅಷ್ಟು ಆ್ಯಟಿಟ್ಯೂಡ್ ಇರಬೇಕಾದ್ರೆ ನಿನ್ನನ್ನು ಬೆಳೆಸಿದಂತಹ ನಮ್ಮ ಸಾಮಾನ್ಯ ಜನರಿಗೆ ಎಷ್ಟು ಆ್ಯಟಿಟ್ಯೂಡ್ ಇರಬೇಡ, ಎಷ್ಟು ಅಹಂಕಾರ ಇರಬೇಡ. ನೀನು ಮಾಡಿದ್ದು ಸರಿ, ನಾವು ಮಾಡಿದ್ದು ತಪ್ಪು. ಹೇಗೆ ಇಲ್ಲಿ ಆ ಬಿಗ್ ಬಾಸ್ ಸೀಸನ್ 12 ಅಗ್ನಿ ಪರೀಕ್ಷೆ ಒಳಗೆ ಏನು ಮಾಡಾಕತ್ತಾರಪ್ಪ ಅಂತಂತಂದ್ರೆ, ಇಲ್ಲಿ ತಲೆ ಬೋಳಿಸ್ಕೋರಿ, ಮೊಬೈಲ್ ಹೊಡೆದಾಕ್ರಿ, ಗಿನ್ನಿಸ್ ದಾಖಲೆ ಹರೀರಿ ಅಂತೇಳಿ ವಿಚಾರ ಮಾಡಿ ಇಂತಿಂಥ ಸಗಣಿ ಬಳಕೋರಿ ಅನ್ನುವಂಥ ಹುಚ್ಚುಚ್ಚಾಕರ ಟಾಸ್ಕ್ಗಳನ್ನು ಕೊಡಾಕತ್ತಾರೆ. ಈ ಹುಚ್ಚುಚ್ಚಾಕರ ಟಾಸ್ಕ್ಗಳನ್ನು ಯಾರಿಗೆ ಕೊಡಕತ್ತಾರ? ಜನಸಾಮಾನ್ಯರಿಗೆ. ಬಿಗ್ ಬಾಸ್ ನೋಡುವಂಥವ್ರು ಯಾರು? ಜನಸಾಮಾನ್ಯರು. ಬಿಗ್ ಬಾಸ್ನಿಂದ ಇವರನ್ನು ದೊಡ್ಡ ಸೆಲೆಬ್ರಿಟಿಯನ್ನಾಗಿ ಮಾಡುವಂಥದ್ದು ಯಾರು? ಜನಸಾಮಾನ್ಯರು. ಆದರೆ ಜನಸಾಮಾನ್ಯರನ್ನು ಒಳಗಡೆ ಬೀಳೋದಕ್ಕೆ ಹಲವಾರು ಪರೀಕ್ಷೆಗಳು, ಹಲವಾರು ಟಿಂಗಮ್ ಪಂಗಮ್ಗಳು. ನಿಮ್ಮ ಕಚಡಗಳ ಒಯ್ದು ಅದೇ ಯಾವನೋ ಕಿತ್ತೋದವನು ಒಂದು 2 ಹಾಡು ಆಡಿಬಿಟ್ರೆ ಅವನೊಬ್ಬ ದೊಡ್ಡ ಸೆಲೆಬ್ರಿಟಿ. ಯಾವನೋ ಕಿತ್ತೋದನ ಒಂದು 2 ಸೈಡ್ ರೋಲ್ ಮಾಡಿಬಿಟ್ರೆ ಅವನೊಬ್ಬ ದೊಡ್ಡ ಸೆಲೆಬ್ರಿಟಿ. ಯಾವಕ್ಕೆ ಅರ್ಧಂಬರ್ಧ ಬಟ್ಟೆಕ್ಕೆ ಮುಂದೆ ಅಲ್ಕು ಡ್ಯಾನ್ಸ್ ಮಾಡಿಬಿಟ್ರೆ, ಕ್ಲಬ್ ಡ್ಯಾನ್ಸ್ ಮಾಡಿಬಿಟ್ಟು ಹಾಕಿದ್ದು ಹೋಗ್ಬಿಟ್ಟ ಸೆಲೆಬ್ರಿಟಿ. ಇವರೆಲ್ಲರೂ ಸೆಲೆಬ್ರಿಟಿಗಳೇನ? ಇವ್ರನ್ನ ಮಾತ್ರ ಯಾವುದೇ ಅಗ್ನಿ ಪರೀಕ್ಷೆ ಇಲ್ಲ, SLC ಪರೀಕ್ಷೆ ಇಲ್ಲ, PUC ಪರೀಕ್ಷೆ ಇಲ್ಲ, ಒಗೆದು ಬಿಡ್ತಾರೆ. ಅದ್ರಾಗ ಪಾಪ ಕಷ್ಟ ಬಿದ್ದಿರ್ತಕ್ಕಂಥ ಜನ, ಬಿಗ್ ಬಾಸನ್ನು ಬೆಳೆಸಿರುವಂಥ ಜನ, ಬಿಗ್ ಬಾಸನ್ನು ನೋಡುವಂಥ ಜನ, ಬಿಗ್ ಬಾಸನ್ನು ಮನಸ್ಸಿಗೆ ತಗೊಂಡು ನಮ್ಮಿಂದ ಆದಾಯ ಪಡ್ಕೊಳ್ಳುವಂಥ ನಮಗೆ ಇವರು ಮೋಸ ಮಾಡಕತ್ತಾರೆ. ಅದೇ ಜನಸಾಮಾನ್ಯರಿಗೆ ಮೋಸ ಮಾಡ್ತಾ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿಯಪ್ಪ? ಅದಕ್ಕೆ ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ಟೀಮ್ ಅವರಿಗೆ ಮತ್ತು ಕಲರ್ಸ್ ಕನ್ನಡ ಕಾಂಬಿನೇಷನ್ ಇರುವಂಥವ್ರಿಗೆ ನಿಮ್ಗೆ ಹೇಳ್ತಾ ಇರೋದು ಒಂದೇ, ಜನಸಾಮಾನ್ಯರಿಗೆ ಮೋಸ ಮಾಡ್ತಾ ಇದ್ದೀರಿ. ಜನಸಾಮಾನ್ಯ ಏನಾರು ರೊಚ್ಚಿಗೆದ್ದು ನಿಂತ್ಕೊಂಡ್ರಪ್ಪ ಅಂತಾನೆ ಕಾಲ ತೊಗೊಂಡು ಕಾಲ ಮರಿ ತೊಗೊಂಡು ಕರ್ರಗ ಹಂಗೆ ಬಡಿಯೋದಂತ ಗ್ಯಾರಂಟಿ. ಇದನ್ನು ಮಾತ್ರ ವಿಚಾರದಲ್ಲಿ ಮನಸ್ಸಿನಾಗ ಇಟ್ಕೊಳ್ರಿ. ಮತ್ತೇನಪ್ಪ ಅಂದ್ರೆ ವಿನಯ್ ಗೌಡ ಫುಲ್ ಆ್ಯಟಿಟ್ಯೂಡ್ ತೋರ್ಸಕಚ್ಚಿ, ಇದು ಒಳ್ಳೆಯದಲ್ಲ, ನೀನು ವಿಲನ್ ಪಾತ್ರ ಸಿನಿಮಾದಾಗ ಅಷ್ಟೇ ಮಾತ್ರ ಮಾಡೋ, ನಿಜ ಜೀವನದೊಳಗೆ ಮಾಡಿದ್ರೆ ಪಕ್ಕಾ ಹೇಟ್ ಬೀಳುತ್ತವ. ಇದನ್ನ ಅರ್ಥ ಮಾಡ್ಕೋ. ಅದ್ರ ಜೊತೆಗೆ ಅವ್ರ ಜೊತೆಗಿರ್ತಕ್ಕಂಥ ನೀನು ಮಾಡುವಂಥ ಕಿಲಗಡಿಯಿಂದ ನಿನ್ನ ಜೊತೆಗೆ ಈಗ ಸಂಗೀತ ಸೇರ್ಕೊಂಬಿಟ್ಟಾಳೆ. ನಿನ್ನ ಜೊತೆ ಸೇರಿ ಅದು ಕೂಡ ವಿಲನ್ ಪಾತ್ರನೇ ಮಾಡಾಕಚ್ಬಿಡ್ತದೆ. ಅದು ಹುಡುಗಿನದ ಮರ್ತು ಬಿಡ್ತದೆ. ತನಗೆ ತಾನ ಏನು ತಿಳಿದದ್ದ ಮಾತಾಡ್ಬಿಡ್ತಾಳೆ ಕ್ಷಣಕ್ಕೆ. ಅವ್ರು ನೀವಿಬ್ಬರು ನೋಡಿ ಶ್ರುತಿ ಮೇಡಮ್ ಕೂಡ ಹಂಗೆ ಮಾಡಕತ್ತಿಬಿಟ್ಟಾಳೆ. ಆಕಿ ಅಂತೂ ನೀನು ಕಮೆಂಟ್ಸೇ ಕೇಳಬಾಡ್ರಿ, ನಿಮಗೆ ಲಾಯಕ್ಕೆ ಇಲ್ಲ, JP ಅವ್ರಿಗೆ ನೀವು ಇಷ್ಟು ಮಾಡಿದ್ರೆ ಮಾತ್ರ ಅಲ್ಲಿ ನೀನು ಬಿಗ್ ಬಾಸ್ಗೆ ಹೋಗ್ಲಿಕ್ಕೆ ಸಾಧ್ಯ ಅಂತಾರೆ. ಅಂದರೆ ಅಷ್ಟು ಕೊಡುವಂಥ ಸಮಯ 1 ನಿಮಿಷ 2 ನಿಮಿಷಗಳು ಏನು ಪ್ರೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ ಜನಸಾಮಾನ್ಯರು. ಇದೇ ರೀತಿ ಅಗ್ನಿ ಪರೀಕ್ಷೆ ನಿಮ್ಮ ಸೆಲೆಬ್ರಿಟಿಗೂ ಮಾಡ್ರಿ, ಅವಾಗ ನಾವು ಒಪ್ಕೊಂತೀವಿ. ಇಲ್ಲಪ್ಪ ಬಿಗ್ ಬಾಸ್ ಕರೆಕ್ಟಾಗಿ ನಡೆಸ್ತಾರೆ, ಹಂಗೆ ನಡೆಸ್ತಾರೆ, ಹಿಂಗೆ ನಡೆಸ್ತಾರೆ ಅಂತೇಳಿ. ಕಿಚ್ಚ ಸುದೀಪ್, ಕನ್ನಡದ ಕರುನಾಡ ಚಕ್ರವರ್ತಿ ಕಿಚ್ಚ ಸುದೀಪ್ ಅವ್ರು ಮಾಡಿಕೊಡುವಂಥ ನಿರೂಪಣೆ ಮುಖಾಂತರ ಮಾತ್ರ ಈ ಬಿಗ್ ಬಾಸ್ ಉಳ್ಕೊಂಡತ್ತೆ. ಇಲ್ಲಪ್ಪ ಇದು ಎತ್ತಾಗ ಒಗದು ನಡೆಯನ್ನು ಬಿಡ್ತಾರೆ, ಅತ್ತಾಗ ನಡೆಯ ನಿಮ್ಮನ್ನು ಇದರಿಂದ ಅವನಿಗೆ ಉಪಯೋಗ ಐತೆ ಅಂತೇಳಿ ಏನೋ ಮನೋರಂಜನೆ, ಏನೋ ಖುಷಿಗಾಗಿ ಫ್ಯಾಮಿಲಿ ಟೆನ್ಷನು, ಅವನ ಲವರ್ ಟೆನ್ಷನು, ಹೆಂಡತಿ ಇದ್ದವ್ರಿಗೆ ಹೆಂಡತಿ ಟೆನ್ಷನ್, ಹೆಂಡ್ರಿದ್ದವ್ರಿಗೆ ಗಂಡ್ರಿದ್ದವ್ರಿಗೆ ಹೆಂಡ್ತಿರ ಟೆನ್ಷನ್, ಇವೆಲ್ಲ 100 ಟೆನ್ಷನ್ ತೊಗೊಂಡಾಗ ಮನೋರಂಜನೆ ಇರಲ್ಲ ಅಂತ ಬಿಗ್ ಬಾಸ್ ನೋಡ್ತಾರೆ. ಅದನ್ನು ಬಿಟ್ಟು ನೀವು ಇಂಥ ಹುಚ್ಚುಚ್ಚಾಕರ ಮಾಡಿ ಜನರ ಸಾಮಾನ್ಯರಿಗೆ ಮೋಸ ಮಾಡ್ತಾರೆ. ನಿಮ್ಮ ತಲೆಗೆ ಏನು ತುಂಬೇದ? ಇತ್ತೀಚೆಗೆ ಮೊನ್ನೆ ಒಂದು ಹುಡುಗ ಜಂಜಿ ಹುಡುಗ ಬಂದೈತೆ, ಅದ್ರೊಳಗೆ ಅವ ಕೇಳ್ತಾನೆ, ಪ್ರಶ್ನೆ ಕೇಳ್ತಾನೆ. ಯಾರಪ್ಪ ಅಂದ್ರೆ ವಿನಯ್ ಗೌಡ ಏನು ಕೇಳ್ತಾರಪ್ಪ ಅಂತಂದ್ರೆ, ನೀವು ಒಂದು ಸರ್ಕಲ್ ಇರುತ್ತೆ, ಅವು ಇಂಜಿನಿಯರ್ ಏನು ಓದಿ ಅಂದರೆ ಇಂಜಿನಿಯರಿಂಗ್ ಓದನಂತ ಖಡಕಾಗಿ ಉತ್ತರ ಕೊಡ್ತಾನೆ. ಆ ಹುಡುಗ ಅವ್ನು ಗಂಭೀರ ಸೂರ್ತನದಿಂದ ಉತ್ತರ ಕೊಡ್ತಾನೆ. ಆ ಹುಡುಗ ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಈತ ಇಂಜಿನಿಯರ್ ಓದಿದ್ಯಾ ಹೌದಾ ಅಂತ ಕೇಳಿದಾಗ, ಸರಿ ಒಂದು ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರ್ತಾವ ಅಂತ ಕೇಳ್ತಾನೆ. ಆ ಹುಡುಗ ಸೈಡ್ಸೇ ಇರಲ್ಲ ಅಂತ ಆ ಹುಡುಗ ಹೇಳ್ತಾನೆ. ಅವಾಗ ಹೇಳ್ತಾನೆ, ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆದು ಶಬ್ಬ ಶೂರ ನೀನು ಹಂಗೆ ಹಿಂಗೆ ಟಿಂಗು ಪುಂಗ್ ಅಂತೇಳಿ ಮಾತಾಡಿ, ಸೈಡ್ಸ್ ಇರ್ತವೆ, ಒಂದು ಔಟ್ ಸೈಡ್ ಒಂದು ಇನ್ಸೈಡ್ ಅಂತ ಸೈಡ್ಸ್ ಇರ್ತಾವೆ ಅಂತ ಹೇಳ್ಬಿಟ್ಟ. ಇಡೀ ಜಗತ್ತಿನೊಳಗೆ ನಮ್ಮ ಕರ್ನಾಟಕದೊಳಗೆ ಬರೀ ಅದೇ ನಡೆದು ಬಿಡ್ತೀವಿ. ಚರ್ಚ್ ಎಲ್ಲಿ ಸೈಡ್ಸ್ ಇರ್ತಾವ ಅಂತೀವಿ, ಎಲ್ಲ ಕಡೆ ಟ್ರೋಲ್ ಆಗೈತಿ ಬಿಡತ್ತೆ. ನೀನಾ ದೊಡ್ಡ ಶಾಣೆ ಅನ್ಕೊಂಡ್ಬಿಟ್ಟಿಯನಪ್ಪ ವಿನಯ್ ಗೌಡ. ಇದು ಬ್ಯಾಡ್. ಇದು ಯಾಕಪ್ಪ ಅಂದ್ರೆ ನಿಮ್ಗೆ ನೀವು ಬೇಕು ಅಂತ ಮಾಡಿರೋ, ಬೇಕು ಇಲ್ಲದಂತ ಮಾಡಿರೋ ಗೊತ್ತಿಲ್ಲ. ಏನು ಕಲರ್ಸ್ ಕನ್ನಡ ಅಥವಾ ಬಿಗ್ ಬಾಸ್ ಟೀಮಿಗೆ ಹೆಲ್ಪ್ ಮಾಡೋಕ್ಕಂತ ಮಾಡಿರೋ, ಅದನ್ನು ಕಟ್ ಮಾಡ್ಬೋದಾಗಿತ್ತು. ಬಟ್ TRP ಎಬ್ಬಿಸ್ಬೇಕಲ್ಲ, ಮತ್ತೆ ಏನಾರು ಒಂದು ಕಾಂಟ್ರವರ್ಸಿ ಬೇಕಲ್ಲ ನಿಮಗೆ. ಸೊ ಅವನು ಬೈಯಕ್ಕಂತ ಹೋಗಿರಿ, ನೀವು ಬೈಸ್ಕೊಳಕತ್ತೀರಿ ಜನರ ಸಲುವಾಗಿ, ಜನರ ಮುಂದೆ ಕೆಟ್ಟ ಕಮೆಂಟಲ್ಲಿ ಹಾಕಕತ್ತೀರಿ. ಇದು ಬೇಕಿತ್ತ ನಿಮಗೆ?
ಎಷ್ಟೇ ದುಡ್ಡು ಕೊಡಲಿ ಅವ್ರು ಕಲರ್ಸ್ ಕನ್ನಡದವರಾಗಿರಲಿ ಬಿಗ್ ಬಾಸ್ ಟೀಮ್ ಅವರಾಗಲಿ ಎಷ್ಟೇ ದುಡ್ಡು ಕೊಡಲಿ ಆದ್ರೂ ದುಡ್ಡಿಗಾಗಿ ನಿಮ್ಮ ಘನತೆಯನ್ನು ಯಾಕೆ ಹಾಳು ಮಾಡ್ಕೊತೀವಿ ಓಮರ ವಿನಯ್ ಗೌಡ? ಎಲ್ಲರೂ ಹೋಲ್ ಬರೀ ವಿಲನ್ ಮಾಡ್ದಂಗೆ ಮಾಡ್ತೀಯಲ್ಲ, ನಿನ್ನ ಘನತೆ ಯಾಕೆ ಹಾಳು ಮಾಡ್ಕೊಂತಿ? ಕೊಡುವಂಥ ದುಡ್ಡಿಗೆ ನಿನ್ನ ಮಾನ ಮರ್ಯಾದೆನ ಯಾಕೆ ಹಾಳು ಮಾಡ್ಕೊಂತಿ? ನೋಡೋ ಜೀವನದೊಳಗೆ ಮನುಷ್ಯ ಗುಣವಂತನಾಗಬೇಕಾದ್ರೆ ಭಾಳ ದಿವಸ ಬೇಕಾಗೈತೆ, ಕೆಟ್ಟವನಾಗಬೇಕಾದ್ರೆ ಭಾಳ ದಿವಸ ಬೇಕಾಗಿಲ್ಲ. ಅದನ್ನ ಅರ್ಥ ಮಾಡ್ಕೋ. ನಿಂದು ಬಿಗ್ ಬಾಸ್ ಸೀಸನ್ ಮುಗಿದೋಗೈತೆ, ನೋಡಿಬಿಟ್ಟಿವಿ. ನಿಮ್ಮ ಕಲಾಕಾರಕ್ಕೆ ಏನಮ್ಮ ನೋಡಿಬಿಟ್ಟಿವಿ ನಾವು. ತಲೆ ಕೆಡಿಸ್ಕೊಳ್ಕೋಬೇಡ, ಅವೆಲ್ಲ ಬಿಟ್ಬಿಡು. ನಿನಗೆ ಗೊತ್ತಾಗೋದಲ್ಲ, ನಿನಗೆ ಚೂತ್ಯ ಮಾಡಕಚ್ಚಾರ ಅವ್ರು ಅಷ್ಟೇ. ನೀನು ನನಗೆ ಹೌದಂತಾರ ಹೌದಂದ್ರು ನಿಮಗೆ ನೀವೇ ತಲೆ ಬೋಳ್ಸ್ಕೊಳ್ಳಿ, ಸಗಣಿ ಬಳ್ಕೊಳ್ಳಿ, ಮೊಬೈಲ್ ಹೊಡೆದಾಕಿ, ಹಂಗೆ ಮಾಡಿ ಹಿಂಗೆ ಮಾಡಿ ಠಿಂಗ್ ಮಾಡಿ ಅಂತೇಳಿ 108 ಪ್ರಶ್ನೆ ಕೇಳ್ತಲ್ಲ. ಮೊದಲು ನೀ ಕರೆಕ್ಟಾಗಿರೋ. ಇದೇ ಥರ ಅಗ್ನಿ ಪರೀಕ್ಷೆಗಳು ನಿಮಗೇನಾರ ಇದಿತ್ತಪ್ಪ, ನೀವು ಜೀವಮಾನದೊಳಗೆ ಬಿಗ್ ಬಾಸ್ಗೆ ಹೋಗ್ತಿದ್ದಿಲ್ಲ. ನೀವು ನಿಮ್ಮಂಥ ಅನ್ಫಾಲ್ಟ್ಗಳು ಬಿಗ್ ಬಾಸಿಗೆ ಫಿಕ್ ಅಲ್ಲದು, ಫಿಟ್ ಅಲ್ಲ, ಅನ್ಫಿಟ್ ನೀವೆಲ್ಲ. ಅದ್ರಾಗ ಹೋಗಿ ಜಡ್ಜ್ ಹಾಕಿ ಕುಂತು ಬಿಟ್ಟಿರಿ. ಪಾಪ ಚಂದನ್ ಶೆಟ್ಟಿ ಒಬ್ಬ ಅದ್ರಾಗ ಒಳ್ಳೆಯ ಕಾಣ್ತಾನ, ಅವ ಏನಾರ ಕೇಳ್ಬೇಕನ್ನೋದ್ರೆ ನೀವು ಏನಾರ ಕಾಂಟ್ರವರ್ಸಿ ಮಾಡಿಬಿಟ್ಟಿರ್ತೀರಿ. ನಿಮ್ದಾ ನೋಡೋದಾಗೈತೆ ಅಗ್ನಿ ಪರೀಕ್ಷೆ ಒಳಗೆ. ಅವ ಜಡ್ಜಸ್ ಹೌದಾ ಅಲ್ಲ ನನಗೆ ಗೊತ್ತಾಗೋಲ್ತು. ಇವು ನಿರಂಜನ್ ದೇಶಪಾಂಡೆ ಅದ್ರಾಗ ಯಾವ ಕಾಮಿಡಿ ಮಾಡ್ತಾನೋ, ಯಾವಾಗ ಚಲೋ ಇರ್ತಾನೋ, ಯಾವಾಗ ಅವನ ಸೀರಿಯಸ್ ಆಗಿ ತೊಗೊತಾನೋ ಗೊತ್ತಿಲ್ಲ. ಒಟ್ಟಾರೆ ಜಂಜಿ ಹುಡುಗ ಮಾತ್ರ ನಿಮಗೆ ಬೆಂಕಿ ಬೆಂಡೆತ್ತೇನ. ಆ ಬೆಂಡೆತ್ತಿದ್ದು ಅಂತೂ ನಮ್ಗೆ ಗುಮ್ಮಿದ್ದು ಭಾಳ ಅಂದ್ರೆ ಭಾಳ ಖುಷಿಯಾಗಿಬಿಡುತ್ತೆ. ಇಂಥ ವಿಚಾರಗಳನ್ನು ಬಿಡ್ರಿ, ಒಳ್ಳೊಳ್ಳೆ ವಿಚಾರಗಳನ್ನು ತೋರಿಸ್ರಿ. ಸರಿಯಾದ ರೀತಿಯಲ್ಲಿ ಸೆಲೆಬ್ರಿಟೀಸಿಗೆ ಹೆಂಗೆ ನೀವು ಕರ್ಕೊಂತೀರಿ ಹಂಗೆ ಜನಸಾಮಾನ್ಯರು ಕರ್ಕೊಂಡ್ರಿ. ಈ ಅಗ್ನಿ ಪರೀಕ್ಷೆ ಮುಂದಿನ ಸಲ ನಡೆಸಬೇಡ್ರಿ. ಬಿಗ್ ಬಾಸ್ ಸೀಸನ್ 14 ಇದು ನಡೆಸಕ್ಕೆ ಹೋಗ್ಬಿಟ್ರೆ, ನಡೆಸಿದ್ರೆ ಮತ್ತೆ ಟ್ರೋಲ್ ಆಗ್ತೀರಿ, ಮತ್ತೆ ಜಡ್ಜಸ್ ಆಗಿ ನೀವೇ ಬರ್ತಾರೆ. ಹೆಂಗೆ ಮಾಡ್ತಾರೆ ನೋಡ್ರಿ. ಇದು ಬ್ಯಾಡ್, ಇದು ಇಂಥವೆಲ್ಲ ಬೇಡ. ಕರ್ನಾಟಕದೊಳಗೆ ಕನ್ನಡಿಗರು ಸಾಮಾನ್ಯರಲ್ಲ, ಅವ್ರು ರೊಚ್ಚಿಗೆದ್ರಪ್ಪ. ಇಂಥ ಅಗ್ನಿ ಪರೀಕ್ಷೆಗಳು ಭಾಳ ನೋಡಿಬಿಟ್ಟಾರ. ನಿಮ್ಮಂಥವ್ರನ್ನ ಭಾಳ ಮಂದಿ ಜಡ್ಜ್ಗಳು ನೋಡ್ಯಾರ. ಎಂತೆಂಥವ್ರನ್ನೋ ಬಗ್ಸಿಬಿಟ್ರೆ ನಮ್ಮ ರಾಜ್ಯದೊಳಗೆ. ಈ ಬೇರೆ ರಾಜ್ಯದೊಳಗೆ ಅಗ್ನಿ ಪರೀಕ್ಷೆ ಪಾಸ್ ಆಗಿರ್ಬೋದು, ನಮ್ಮ ರಾಜ್ಯದೊಳಗೆ ಪಾಸ್ ಆಗಂಗಿಲ್ಲ. ಇದು ಎಚ್ಚರಿಕೆ ಗಂಟೆ. ಇದು ಈ ವರ್ಷ ಮಾಡ್ರಿ. ಸೆಲೆಬ್ರಿಟೀಸ್ ಕೂಡ ಏನಾರ ಒಂದು ಅಗ್ನಿ ಪರೀಕ್ಷೆ ಮಾಡಿ, ಏನೋ ಸ್ಕ್ರಿಪ್ಟ್ ಪ್ರಕಾರ ಏನೋ ಸುಡುಗಾಡು ದುನಿಯಾ ಮಾಡಿ ಅವ್ರನ್ನೂ ಕೂಡ ಹಿಂಗೆ ಮಾಡಿ ಒಳಗೆ ಕರ್ಕರಿ. ಇಲ್ಲಪ್ಪ ಮತ್ತೆ ರೊಚ್ಚಿಗೆದಾತತೆ. ಅದ್ರಾಗ ಊಸ್ ಮಂದಿನ ಕರ್ಕೊಂಡ್ರೆ 60 ಜನ ಸೆಲೆಕ್ಟ್ ಮಾಡ್ರೆ, 60 ಜನದಾಗ ಮತ್ತೆ ಈಗ 3 ಬಿಡ್ತು ಅನ್ನಕಚ್ಚಿರಿ. ಮೊದಲು 4 ಅಂತ ಹೇಳಿದ್ರಿ, 6 ಅಂತ ಹೇಳಿದ್ರಿ, ಈಗ ಮತ್ತೆ 3 ಅಂತಕ್ಕೆ ಬಂದಿರಿ. 3 ಆದ್ಮೇಲೆ ಮತ್ತೆ 2ಕ್ಕೆ ಬರ್ತಾರೆ, 7ಕ್ಕೆ ಬರಂಗಿಲ್ಲ. ಒಟ್ಟು ನಿಮ್ಮ TRP ಸಂಬಂಧ ನಿಮ್ಗೆ ಹೆಂಗೆ ತಿಳಿತು ಹಂಗೆ ಮಾಡಿಬಿಡೋರು ನೀವು. ಮೊದಲ ಕಟ್ಟುನಿಟ್ಟಿನ ನಿಯಮಗಳನ್ನು ಹೇಳ್ರಿ. ಹಂಗಾರ ನಾವು ಆಡಿಷನ್ಗೆ ಬರ್ತೀವಿ, ಇಲ್ಲಪ್ಪ ಬರಕ್ಕೆ ಹೋಗೋದಿಲ್ಲ. ಇಂಥ ಹುಚ್ಚುಚ್ಚಾಕಾರ ಬಿಡ್ರಿ. ಮೊದಲು ಕರೆಕ್ಟಾಗಿ ಯೋಜನೆಗಳನ್ನು ಮಾಡಿರಿ, ಕರೆಕ್ಟಾಗಿ ಮನೋರಂಜನೆ ಜನರಿಗೆ ಕೊಡ್ರಿ. ನಿಮ್ಗೆ TRP ಸಲುವಾಗಿ ಹೆಂಗೆ ಬೇಕಂಗೆ ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ. ವಿನಯ್ ಗೌಡ, ನಿಮ್ಮ ತಲೆಯಲ್ಲಿ ಒಂದು ಸ್ವಲ್ಪ ಬುದ್ಧಿ ಅದ, ಉಪಯೋಗಿಸ್ರಿ. ಸಗಣಿ ತಲೆಗೆ ತುಂಬೇದಂತ ಪ್ರೂವ್ ಮಾಡಕ್ಕೆ ಹೋಗ್ಬೇಡ್ರಿ. ಹುಚ್ಚುಚ್ಚಾಕಾರ ಪ್ರಶ್ನೆಗಳನ್ನು ಕೇಳಿ, ಹುಚ್ಚುಚ್ಚಾಕಾರ ಆ್ಯಟಿಟ್ಯೂಡ್ ತೋರಿಸಿ, ಹಿಂಗೆ ಮಾಡಿ ಬರೇ ವಿಲನ್ ರೀತಿಯೇ ಮಾತಾಡಿ ಇಂಥವು ಬಿಟ್ಟುಬಿಡ್ರಿ. ಒಳ್ಳೆ ರೀತಿಯಿಂದ ಮಾತಾಡಿ ಒಳ್ಳೆ ವ್ಯಕ್ತಿ ಆಗೋದು ಕಲೀರಿ. ನಿಮ್ಮಿಂದ 4 ಜನ ಉಳಿದಿರುವಂಥ 3 ಜನ ಕೂಡ ಅದನ್ನೇ ಕಲಿಯಕತ್ತಾರ ಅವರು. ಅದೇನಂತಾರಲ್ಲ ಸಂಘದಿಂದ ಸದಸ್ಯರಂತ, ಹಂಗೆ ಆತಿದ್ದು. ಮಂಗನಿಂದ ಮಂಗಿನ ಆಟ ಚಾಲು ಆಗ್ತಂತ ಅದ್ರಂಗೆ ನೀನು ನೋಡಿ ಇವರೆಲ್ಲರೂ ಅದನ್ನ ಮಾಡಕತ್ಬಿಟ್ರೆ ಬರೀ ಕಾಂಟ್ರವರ್ಸಿ. ಇವರು ಕೂಡ ಅವು ಯಾವ್ಯಾವ ಹುಚ್ಚು ಮಾತಾಡ್ಬಿಟ್ರೆ ಅವ್ರನ್ನ ಸೆಲೆಕ್ಷನ್ ಮಾಡಿಬಿಡ್ತೀರಿ. ಗಿಲೀಸ್ ದಾಖಲೆ ಅವರೆಲ್ಲ ಮುರಿದವ್ರನ್ನ ಅವು ಹೋಲ್ಡ್ನಾಗ ಇಡ್ತಾರೆ. ಇದು ಯಾವ ನ್ಯಾಯಪ್ಪ ಇದು? ಹಾಗಾಗಿ ವಿನಯ್ ಗೌಡ ನಿನ್ನ ಭಾಳ ಟಾರ್ಗೆಟ್ ಮಾಡಿ ಕಮೆಂಟ್ ಹಾಕಕತ್ತಾರ. ವಿನಯ್ ಗೌಡ ಅಂತಿರುವಂಥ ವಿಷಯ ಹೋಗಿ ವಿನಯ್ ಲೌಡ ಎನ್ನುವಂಥ ಹೆಸರು ಕರೆಯಕತ್ತಾರ. ಸೊ ಹಂಗಾಗಿ ಇಂಥದನ್ನೆಲ್ಲ ಎಚ್ಚೆತ್ಕೊಳ್ರಿ. ಜನರ ಕೆಂಗಣ್ಣಿಗೆ ಗುರಿ ಆಗಬೇಡ್ರಿ. ಗುರಿ ಆದ್ರೆ ಮುಂದೆಲ್ಲ ಒಂದಿನ ನಿಮಗೂ ಕೂಡ ಕಟ್ಟಿಟ್ಟು ಬುತ್ತಿನೇ ವಿರೋಧ ಮಾಡೇ ಮಾಡ್ತಾರೆ ಜನ. ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ವಿರೋಧ ಅನುಭವಿಸ್ಬೇಕಾಗತ್ತೆ ನೀವು ಮುಂದಿನ ದಿನಮಾನಗಳಲ್ಲಿ. ಸೊ ಹಂಗಾಗಿ ಜನಸಾಮಾನ್ಯರಿಗೆ ಒಂದು ನ್ಯಾಯ, ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯ ಮಾಡಕ್ಕೆ ಹೋಗ್ಬೇಡ್ರಿ. ಇದು ತಪ್ಪಾಗ್ತದ. ಈ ವಿಚಾರದಲ್ಲಿ ಕನ್ನಡದ ಬಿಗ್ ಬಾಸ್ ಸೀಸನ್ ನಡೆಸಿಕೊಡುವಂಥದ್ದು ಏನು ಟೀಮ್ ಆದ, ಆ ಬಿಗ್ ಬಾಸ್ನವ್ರು ನೀವು ಎಚ್ಚೆತ್ಕೋಬೇಕು. ಇದು ಒಳ್ಳೆಯದಲ್ಲ. ಇದು ಕನ್ನಡಿಗರನ್ನ ಅಷ್ಟು ಸುಲಭವಾಗಿ ತಿಳ್ಕೊಬೇಡ್ರಿ. ನೀವು ಅಗ್ನಿ ಪರೀಕ್ಷೆ ಬೇರೆ ಕಡೆ ಮಾಡಿ ಬಂದಿರ್ಬೋದು, ನಮಗೆ ಅಲ್ಲಿ ಸಕ್ಸಸ್ ಆಗ್ಯಾವ, ಸಕ್ಸಸ್ ಆಗುತ್ತೆ. ಇದು ತಪ್ಪಿದು. ಕನ್ನಡಿಗರ ಕರ ಮತ್ತು ನಿಮಗೇನೋ ಗೊತ್ತಿಲ್ಲ, ಕನ್ನಡಿಗರ ಗತ್ತು ನಿಮಗೇನೋ ಗೊತ್ತಿಲ್ಲ. ಬಿಗ್ ಬಾಸ್ ಟೀಮ್ ಅವರ, ನೀವು ಮುಂಬೈ ಟೀಮ್ನವ್ರು ನನಗೆ ಗೊತ್ತದ. ಇಲ್ಲಿ ಕರ್ನಾಟಕದವ್ರದ್ದು ಏನು ಪಾಲಲ್ಲ ಈ ಬಿಗ್ ಬಾಸ್ ಸೆಲೆಕ್ಷನ್ ಮಾಡೋದ್ರೊಳಗೆ. ಸೊ ಹಂಗಾಗಿ ಆ ಒಂದು ಮುಂಬೈ ಟೀಮ್ಗೆ ಹೇಳಕತ್ತೀರಿ, ಬಿಗ್ ಬಾಸ್ ಟೀಮ್ಗೆ ವಿಚಿತ್ರವಾಗಿ ಮಾಡಬೇಡ್ರಿ. ಇದು ಪವಿತ್ರ ನಾಡ ಅದ. ಇಲ್ಲಿ ಏನಾರು ವಿಚಿತ್ರ ಕಾಣಿಸ್ತಪ್ಪ ಅಂದ್ರೆ ನಿಮ್ಮ ಜೀವನ ಮಾತ್ರ ಛಿದ್ರ ಆಗಿ ಹೋಗ್ತದ. ಇರಲಿ, ನೆನಪಿರಲಿ ಅಂತ ಹೇಳ್ತಿ. ಇವಿಡೆ ಇಲ್ಲಿಗೆ ಮುಗಿಸಕತ್ತೀರಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸಕತ್ತೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಿ. ಇವಿಡೆ ಧನ್ಯವಾದಗಳು.